ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ, ನಾವು ನೋಡೋಣ. ಸೊ ಸ್ನೇಹಿತರೆ, ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ, 7ನೇ ವೇತನ ಆಯೋಗ ಅನ್ನೋದು ಬರೀ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲದೆ ಯಾರೆಲ್ಲ ಸರ್ಕಾರಿ ನೌಕರರು ಮೊದಲು ಸೇವೆಯನ್ನು ಸಲ್ಲಿಸಿ ಇವಾಗ ರಿಟೈರ್ಮೆಂಟನ್ನು ಪಡೆದುಕೊಂಡಿದ್ದಾರೆ ಅವರಿಗೂ ಕೂಡ ಅಪ್ಲೈ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಸರ್ಕಾರಿ ನೌಕರರು ಲೈಕ್ ಫ್ಯಾಮಿಲಿ ಪೆನ್ಷನನ್ನು ಕೂಡ ಪಡಿತಾ ಇದ್ದಾರೆ, ಸೊ ಅವರಿಗೂ ಕೂಡ ಅಪ್ಲೈ ಆಗಿರುವಂಥ ಒಂದು ಯೋಜನೆ ಆಗಿದೆ. ಸೊ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಬರೀ ಆ ಒಂದು 7ನೇ ವೇತನ ಆಯೋಗ ಸೀಮಿತವಾಗಿರದೆ ನಮ್ಮ ಒಂದು ಪಿಂಚಣಿದಾರರಿಗೂ ಕೂಡ ಅದು ಅಪ್ಲೈ ಆಗಬೇಕು. ಅದೇ ರೀತಿಯಾಗಿ ಫ್ಯಾಮಿಲಿ ಪೆನ್ಷನರ್ಸಿಗೂ ಕೂಡ ಈ ಒಂದು 7ನೇ ವೇತನ ಅಪ್ಲೈ ಆಗಬೇಕು ಅಂತ ತುಂಬ ದಿನಗಳಿಂದ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಬೇಡಿಕೆಯನ್ನು ಇಡ್ತಾನೆ ಬಂದಿದ್ರು. ಆ ಒಂದು ಬೇಡಿಕೆ ಸರ್ಕಾರದ ಮುಂದೆ ತುಂಬ ದಿನಗಳಿಂದ ಇತ್ತು. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಆದೇಶ ಪ್ರಕಟವಾಗ್ತಾ ಇರುವಂಥದ್ದು. ಸೊ ಏನಿದೆ ಈ ಒಂದು ಆದೇಶದಲ್ಲಿ, ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ, ಸೊ ಎಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಒಂದು ಆದೇಶದ ಪ್ರತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಅಂತ. ಸೊ ಬೇಸಿಕಲಿ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಅಂತಲೇ ಹೇಳ್ಬೋದು. ಸೊ ರಾಜ್ಯ ಸರ್ಕಾರಿ ನೌಕರರ ಮತ್ತು ನಿವೃತ್ತಿ ವೇತನ ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಒಂದು ಅಧಿಕೃತವಾಗಿರುವಂಥ ಆದೇಶ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಏನು ಹೇಳ್ತಿದ್ದಾರೆ, ವಿಷಯ ಬಂದ್ಬಿಟ್ಟು ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಈ ಒಂದು ಆದೇಶ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಏನಿದೆ ಈ ಒಂದು ಆದೇಶದಲ್ಲಿ, ಏನು ಹೇಳ್ತಿದ್ದಾರೆ ಅಂತ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ರೆಫರೆನ್ಸಸ್ಗಳನ್ನು ಕೊಡಲಾಗಿದೆ, ಓದಲಾಗಿ ಅಂತ ಬರೆದಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ಈ 2018-24/2018 ಬಂದಿರುವಂಥದ್ದು. ಸರ್ಕಾರಿ ಆದೇಶ ಸಂಖ್ಯೆ 22/7/2024 ಬಂದಿರುವಂಥದ್ದು. ಸರ್ಕಾರಿ ಅಧಿಸೂಚನೆ ಸಂಖ್ಯೆ 17/8/2024 ಬಂದಿರುವಂಥದ್ದು. ಪ್ರಸ್ತಾವನೆ ಏನಿದೆ, ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ 22/7/2024 ಆದೇಶದಲ್ಲಿ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಿ ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಸೊ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ, ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ 22/7/2024 ಆದೇಶದಲ್ಲಿ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಿ ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಮುಂದುವರೆದು ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು 2024 ಅವಕಾಶಗಳಂತೆ ಪರಿಷ್ಕೃತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಲು ಮೇಲೆ 4ರಲ್ಲಿ ಓದಲಾದ ದಿನಾಂಕ 23/8/2024 ವಿಸ್ತೃತವಾದ ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಅಂದರೆ ಈ ಎಲ್ಲ ಒಂದು ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡುವುದಕ್ಕಾಗಿ ಒಂದು ಅಧಿಕೃತವಾಗಿರುವಂಥ ಆದೇಶಗಳನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದಾದ ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿ ಮೇಲೆ 2ರಲ್ಲಿ ಓದಲಾದ ಆದೇಶದಲ್ಲಿ ಅಂಗೀಕರಿಸಿರುವಂತೆ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ ಆದೇಶಗಳನ್ನು ಹೊರಡಿಸಲು ಸರ್ಕಾರವು ಹರ್ಷಿಸುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ರಾಜ್ಯದ ಸರ್ಕಾರಿ ನೌಕರರು ಸ್ಪೆಷಲಿ ಏನು ಪಿಂಚಣಿದಾರರಿದ್ದಾರೆ ಅವರಿಗೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸೋದಕ್ಕಾಗಿ ಸರ್ಕಾರ ಇಲ್ಲಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದೆ, ಸರ್ಕಾರಕ್ಕೆ ಖುಷಿ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಾ. ರಾಜ್ಯದಲ್ಲಿ ನಿವೃತ್ತಿ ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು ನೀಡುವ ಸಲುವಾಗಿ ಸೊ ಬೇಸಿಕಲಿ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಆದೇಶವನ್ನ ಇಲ್ಲಿ ಹೊರಡಿಸ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ. ಓಕೆ, ಸೊ ಮುಂದಿನ ಒಂದು ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರವು ರಚಿಸಿದ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಯೋಜನೆಯನ್ನ 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವಂತಹ ಒಂದು ಕನಿಷ್ಠ ಪಿಂಚಣಿ ಮತ್ತು ಗರಿಷ್ಠ ಪಿಂಚಣಿಯನ್ನ
ಇನ್ಕ್ರೀಸ್ ಮಾಡಲಾಗ್ತಾ ಇರುವಂತದ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕನಿಷ್ಠ ನಿವೃತ್ತಿ ವೇತನವನ್ನ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಮೊಟ್ಟ ಮೊದಲನೇದಾಗಿ ಕನಿಷ್ಠ ನಿವೃತ್ತಿ ವೇತನ ನೋಡೋಣ, ಅದಾದ್ಮೇಲೆ ಗರಿಷ್ಠ ನಿವೃತ್ತಿ ವೇತನ, ಇವೆಲ್ಲವನ್ನು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಏನಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಎಟ್ ದಿ ಎಂಡ್ ಇದೆ. ನಿಮಗೆ ಪ್ರೆಸೆಂಟ್ ಆಗಿ ಸಿಗ್ತಾ ಇರುವಂಥ ಬೇಸಿಕ್ನ ಮೇಲೆ ಎಷ್ಟು % ಹೆಚ್ಚಳ ಆಗುತ್ತೆ, ನಿಮಗೆ ಪ್ರೆಸೆಂಟ್ ಆಗಿ ಸಿಗ್ತಾ ಇರುವಂಥ ಬೇಸಿಕ್ಕು ಏನು ಪೆನ್ಷನ್ ಆಗಿರ್ಬೋದು, ಫ್ಯಾಮಿಲಿ ಪೆನ್ಷನ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಪರಿಷ್ಕೃತ ಆದೇಶ ಬಂದ ಮೇಲೆ ಎಷ್ಟಕ್ಕೆ ಇನ್ಕ್ರೀಸ್ ಆಗಲಿದೆ, ನಿಮ್ಮ ಒಂದು ಪೆನ್ಷನ್ನಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ, ಅಂಡ್ ಅದೇ ರೀತಿಯಾಗಿ ಸರ್ಕಾರಿ ನೌಕರಿಗೆ ಏನೋ 10% ಹೆಚ್ಚಿನ ಪಿಂಚಣಿಯ ಬಗ್ಗೆ 7ನೇ ವೇತನ ಆಯೋಗದ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಸುಧಾಕರ್ ರಾವ್ ಅವರ ಒಂದು ವರದಿಯನ್ನು ಬಂದಿತ್ತು, ಅದರಲ್ಲಿ 10% ಹೆಚ್ಚಿನ ಪಿಂಚಣಿಯನ್ನ ಸರ್ಕಾರಿ ನೌಕರರಿಗೆ, ಯಾರೆಲ್ಲ 70 ವರ್ಷ ದಾಟಿರ್ತಾರೆ ಅಂತ ಸರ್ಕಾರಿ ನೌಕರರಿಗೆ ನೀಡಬೇಕು ಅಂತ ಆಲ್ರೆಡಿ ಪ್ರಪೋಸಲ್ನ ನೀಡಲಾಗಿದೆ. ಸೊ ಹಾಗಾದ್ರೆ ಅದರ ಬಗ್ಗೆ ಸರ್ಕಾರ ಯಾವ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ, ಯಾವ ರೀತಿಯಾದಂತಹ ಉಲ್ಲೇಖ ಇದೆ, ಎಲ್ಲವನ್ನು ಕೂಡ ವಿಡಿಯೋ ಕೊನೆವರೆಗೂ ನೋಡಿದ್ರೆ ದಯವಿಟ್ಟು ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಇನ್ನು ಮುಂದೆ ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ, ಸೊ ಕನಿಷ್ಠ ನಿವೃತ್ತಿ ವೇತನದ ಬಗ್ಗೆ ಯಾವ ರೀತಿಯಾದಂಥ ಮಾಹಿತಿ ಇದೆ ಅಂತ ನಾವು ಮೊಟ್ಟ ಮೊದಲನೇದಾಗಿ ನೋಡೋಣ. ಸೊ ಕನಿಷ್ಠ ನಿವೃತ್ತಿ ವೇತನದ ಬಗ್ಗೆ ಏನು ಹೇಳ್ತಿದ್ದಾರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಮತ್ತು ಕರ್ನಾಟಕ ನಾಗರಿಕ ಸೇವಾ ಅಸಾಧಾರಣ ನಿವೃತ್ತಿ ವೇತನ ನಿಯಮಾವಳಿಗಳು 2003ರ ಅವಕಾಶಗಳನ್ವಯ ಸಂದರ್ಭಾನುಸಾರ ಲಭ್ಯವಿರುವ ಈ ಕೆಳಕಂಡ ವಿವಿಧ ರೀತಿಯ ನಿವೃತ್ತಿ ವೇತನ ಕನಿಷ್ಠ ಮೊತ್ತವನ್ನು ಪ್ರಸ್ತುತ ಮಾಹೆಯಾನ ₹8,500ರಿಂದ ₹13,500 ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ತಮ್ಮ ಒಂದು ಆದೇಶದಲ್ಲಿ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಅದರಲ್ಲಿ ಡಿಫ್ರೆಂಟ್ ಆಗಿರುವಂಥ ಟೈಪ್ಸ್ಗಳಿರುತ್ತೆ. ಮೊಟ್ಟ ಮೊದಲನೇದು ವಯೋನಿವೃತ್ತಿ ಅಂತ ಬರುತ್ತೆ. ಸೊ ವಯೋನಿವೃತ್ತಿ ವೇತನ, ವಿಶ್ರಾಂತ ನಿವೃತ್ತಿ ವೇತನ, ಅಶಕ್ತತಾ ನಿವೃತ್ತಿ ವೇತನ, ಪರಿಹಾರ ನಿವೃತ್ತಿ ವೇತನ, ಅನುಕಂಪ ಭತ್ಯೆ ಅಂತ. ಸೊ ಇದರಲ್ಲಿ ಕನಿಷ್ಠ ನಿವೃತ್ತಿ ವೇತನದ ಈ ಒಂದಿಷ್ಟು ಟೈಪ್ಗಳಿವೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಬರುತ್ತೆ ಅಂತ. ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ, ಅಂದ್ರೆ ವಯೋನಿವೃತ್ತಿ ವೇತನಕ್ಕೂ ಕೂಡ ಅಪ್ಲೈ ಆಗುವಂಥದ್ದು, ವಿಶ್ರಾಂತ ನಿವೃತ್ತಿ ವೇತನಕ್ಕೂ ಕೂಡ ಅಪ್ಲೈ ಆಗುತ್ತೆ, ಅದೇ ರೀತಿಯಾಗಿ ಅಶಕ್ತತಾ ನಿವೃತ್ತಿ ವೇತನ, ಪರಿಹಾರ ನಿವೃತ್ತಿ ವೇತನ ಮತ್ತು ಅನುಕಂಪ ಭತ್ಯೆ ಇವೆಲ್ಲವಕ್ಕೂ ಕೂಡ ಇದು ಅಪ್ಲೈ ಆಗುವಂಥದ್ದು. ನೆಕ್ಸ್ಟ್ ಫರ್ದರ್ ಪಾಯಿಂಟ್ ಹೇಳ್ತಾ ಹೋಗ್ತಾರೆ, ಗರಿಷ್ಠ ನಿವೃತ್ತಿ ವೇತನದ ಬಗ್ಗೆ ಯಾವ ರೀತಿಯಾದಂಥ ಮಾಹಿತಿ ಇದೆ ನೋಡಿ. ಮೇಲಿನ ಖಂಡಿಕೆ 1ರಲ್ಲಿ ನಿರ್ದಿಷ್ಟಪಡಿಸಿರುವ ವಿವಿಧ ರೀತಿಯ ನಿವೃತ್ತಿ ವೇತನಗಳ ಗರಿಷ್ಠ ಮೊತ್ತದ ಪರಿಮಿತಿಯನ್ನ ಪ್ರಸ್ತುತ ಮಾಹೆಯಾನ ₹75,300ಗಳಿಂದ ಮಾಹೆಯಾನ ₹1,20,600ವರೆಗೂ ಇಲ್ಲಿ ಇನ್ಕ್ರೀಸ್ ಮಾಡುವಂಥದ್ದು, ಪರಿಷ್ಕರಿಸತಕ್ಕದ್ದು ಎಂಬ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಮೊದಲು ಕನಿಷ್ಠ ಪಿಂಚಣಿ ಗರಿಷ್ಠ ಪಿಂಚಣಿ ಏನಿತ್ತು ₹75,300 ಇತ್ತು, ಅದನ್ನ ಪರಿಷ್ಕರಣೆ ಮಾಡಿ ಇವಾಗ ₹1,20,600 ಇನ್ಕ್ರೀಸ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇದಾದ್ಮೇಲೆ ಕೆಲವು ಅತ್ಯಂತ ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ 210ರ ಅಡಿ ಮಂಜೂರು ಮಾಡಲಾಗಿರುವ ತಾತ್ಪೂರ್ವಿಕ ಆಡ್ ಹಾಕ್ ನಿಯಮ ಒಂದು ವೇತನ ಪರಿಮಿತಿಯು ಮಾಹೆಯಾನ ₹13,500 ಮೀರತಕ್ಕದಲ್ಲ ಅನ್ನೋ ಒಂದು ವಿಷಯವನ್ನ ಕೂಡ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಇನ್ನು ಕುಟುಂಬ ನಿವೃತ್ತಿ ವೇತನದ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಇದೆ, ಅದರ ಬಗ್ಗೆಯೂ ಕೂಡ ಯಾವ ರೀತಿಯಾದಂಥ ಉಲ್ಲೇಖ ಇದೆ ಅನ್ನೋದನ್ನ ನಾವು ನೋಡೋಣ. ಸೊ ಕುಟುಂಬ ನಿವೃತ್ತಿ ವೇತನ ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಕನಿಷ್ಠ ಮೊತ್ತವು ಪ್ರಸ್ತುತ ಮಾಹೆಯಾನ ₹8,500ಗಳಿಂದ ಮಾಹೆಯಾನ ₹13,500 ಪರಿಷ್ಕರಿಸಬೇಕು. ಏನು ಕುಟುಂಬ ನಿವೃತ್ತಿ ವೇತನ ಇದೆ, ಪ್ರೆಸೆಂಟ್ ₹8,500 ಇರುವಂಥದ್ದು, ಅದನ್ನ ಪರಿಷ್ಕರಣೆ ಮಾಡಿ ₹13,500 ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಪರಿಷ್ಕೃತ ಆದೇಶದಲ್ಲಿ ಹೇಳ್ತಾ ಇರುವಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಅದಾದ್ಮೇಲೆ ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಪರಿಮಿತಿಯು ಪ್ರಸ್ತುತ ಮಾಹೆಯಾನ ₹45,180 ಇರುವಂಥದ್ದನ್ನ ಮಾಹೆಯಾನ ₹80,400 ಪರಿಷ್ಕರಿಸತಕ್ಕದ್ದು ಅಂತ ಅಧಿಕೃತವಾಗಿರುವಂಥ ಆದೇಶದಲ್ಲಿ ತಿಳಿಸಲಾಗ್ತಾ ಇರುವಂಥದ್ದನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ಗರಿಷ್ಠ ಪಿಂಚಣಿಯನ್ನ ಕೂಡ ಇಲ್ಲಿ ಪರಿಷ್ಕರಣೆ ಮಾಡಿರುವಂಥದ್ದು, ಅದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ ಗರಿಷ್ಠ ಪಿಂಚಣಿ ಏನು ₹80,400 ಗರಿಷ್ಠ ಕುಟುಂಬ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕು ಅಂತ ಆದೇಶದಲ್ಲಿ ಬಂದಿರುವಂಥದ್ದು.
ಈ ಮೇಲಿನ ಪರಿಮಿತಿಯ ಒಳಪಟ್ಟು ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2002ರ ಅಡಿಯಲ್ಲಿ ಲಭ್ಯವಾಗುವ ಕುಟುಂಬ ನಿವೃತ್ತಿ ವೇತನದ ಉಪಲಬ್ಧಗಳ 30% ಇರತಕ್ಕದ್ದು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2002ರ ಅವಕಾಶಗಳಂತೆ ದಿನಾಂಕ 1/7/2022ರಂದು ಮತ್ತು ತದನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಮೃತ ಸರ್ಕಾರಿ ನೌಕರನ ಅವಲಂಬಿತರು ಕುಟುಂಬ ನಿವೃತ್ತಿ ವೇತನದ ಪರಿಷ್ಕೃತ ಮೊತ್ತವನ್ನು ದಿನಾಂಕ 1/8/2024ರಿಂದ ಪಡೆಯಲು ಅರ್ಹರಾಗಿರುತ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಅನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಕರ್ನಾಟಕ ಸರ್ಕಾರಿ ನೌಕರರ ಅವಕಾಶಗಳಂತೆ ದಿನಾಂಕ 1/7/2022ರಂದು ಮತ್ತು ಅದ ನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿರುವಂತಹ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಮೃತ ಸರ್ಕಾರಿ ನೌಕರನ ಅವಲಂಬಿತರು ಕುಟುಂಬ ನಿವೃತ್ತಿ ವೇತನದ ಪರಿಷ್ಕೃತ ಮೊತ್ತವನ್ನು ದಿನಾಂಕ 1/8/2024ರಿಂದ ಪಡೆಯಲು ಅರ್ಹರಿರುತ್ತಾರೆ ಅನ್ನೋ ಒಂದು ಮಾತನ್ನ ತುಂಬಾ ಕ್ಲಿಯರ್ ಆಗಿ ಇಲ್ಲಿ ತಿಳಿಸಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಮಹತ್ವದ ಅಪ್ಡೇಟ್ ಇದಾಗಿರುತ್ತದೆ. ಇದಾದ್ಮೇಲೆ ಫರ್ದರ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ದಿನಾಂಕ 1/7/2022ರ ಪೂರ್ವದಲ್ಲಿ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿದ್ದ ಮೃತ ಸರ್ಕಾರಿ ನೌಕರನ ಅವಲಂಬಿತರಿಗೆ ಈ ಆದೇಶದ ಅನುಬಂಧದಲ್ಲಿ ತೋರಿಸಿರುವಂತೆ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಲಭ್ಯವಿರುವಂಥದ್ದು. ಸೊ ಇನ್ನು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟು, ಕರ್ನಾಟಕದ ನಿವೃತ್ತ ನೌಕರಿಗೂ ಕೂಡ ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು. ಅದರ ಬಗ್ಗೆ ಯಾವ ರೀತಿಯಾದಂತಹ ಮಾಹಿತಿ ಇದೆ ಅಂತ ನೋಡಿ. ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಸಾಮಾನ್ಯ 361.704 ಅಂಶಗಳವರೆಗಿನ ಆಧಾರ ವರ್ಷ 2001 ತುಟ್ಟಿ ಭತ್ಯೆಯನ್ನು ದಿನಾಂಕ 1ನೇ ಜುಲೈ 2022ರಂದು ಲಭ್ಯವಿದ್ದ ಪ್ರಸ್ತುತ ಮೂಲ ಪಿಂಚಣಿ ಅಥವಾ ಕುಟುಂಬ ಪಿಂಚಣಿಯೊಂದಿಗೆ ವಿಲೀನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಪರಿಷ್ಕೃತ ಪಿಂಚಣಿ ಅಥವಾ ಕುಟುಂಬ ಪಿಂಚಣಿ ಮೊತ್ತವನ್ನು ನಿರ್ಧರಿಸಲಾಗಿರುತ್ತದೆ. ಆದುದರಿಂದ ಪರಿಷ್ಕೃತ ವೇತನ ಮತ್ತು ವೇತನ ಕುಟುಂಬ ನಿವೃತ್ತಿ ವೇತನ ಮೇಲಿನ ತುಟ್ಟಿ ಭತ್ಯೆ ಮೊದಲನೇ ಕಂತನ್ನು ದಿನಾಂಕ 1ನೇ ಜನವರಿ 2023ರಿಂದ ಲೆಕ್ಕ ಹಾಕಿ ಈ ಕೆಳಗೆ ತಿಳಿಸಿರುವ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು ಅನ್ನೋ ಒಂದು ವಿಷಯವನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್